ಆಧಾರ್ ಕಾರ್ಡ್ ಎಲ್ಲ ಬಿಡಲ್ಲ ಹೇಳ ನನ್ನ ಬಿಡಲ್ಲ ಇವಾಗ ಯಾಕೆ ಬಿಡಲ್ಲ ಕರ್ಕೊಂಡು ಹೋಗಿ ಬಿಡ ನಾನು ಇಳಿತೇನೆ ತೆಗಿರಿ ಡೋರ್ ತೆಗಿರಿ ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಉಪೇಂದ್ರ ಫಸ್ಟು, ಅವರು ದೊಡ್ಡವರು, ಇನ್ನೊಬ್ರು ಇದ್ದಾರೆ ಈ ರೀಲ್ಸಲ್ಲೆಲ್ಲ ಈ ಉಪೇಂದ್ರ ಸರ್ ಸ್ಟೈಲಲ್ಲಿ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಇವತ್ತು ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಅವ್ರ ನಂಬರ್ ಬಂದು ನಮ್ಮ ಕಬಾಬ್ ಮಂಜಣ್ಣ ಅವ್ರು ಕೊಟ್ಟಿದ್ರು, ಇವರು ಪ್ರ್ಯಾಂಕ್ ಮಾಡಿ ಅಂತ. ಅವರು ಫೋನ್ ಕಳ್ಕೊಂಡ್ಬಿಟ್ಟಿದ್ರಂತೆ ತುಂಬ ದಿವಸದಿಂದ. ಸೊ ಹಂಗಾಗಿ ಅವ್ರಿಗೆ ನಿಮ್ಮ ವೀಡಿಯೋಗಳ ಬಗ್ಗೆ ಗೊತ್ತಿರಲ್ಲ, ಅವ್ರಿಗೆ ಮಾಡಿ ಅಂತ ಹೇಳಿದರು. ಸೊ ಅದೇ ಥರನೇ ಇವತ್ತು ಅವ್ರಿಗೆ ಪ್ರ್ಯಾಂಕ್ ಮಾಡ್ತೀವಿ. ಅಲ್ಲಿ ಬಸ್ ಸ್ಟಾಪಲ್ಲಿ ನಿಂತು ವೆಯ್ಟ್ ಮಾಡ್ತಿದ್ದಾರೆ. ಒಂದು ಮೂವಿ ಇಂಟರ್ವ್ಯೂಗೆ ಅಂತ ಅವ್ರನ್ನ ಕರೆದಿದ್ದೀವಿ ನಾವು. ಸೊ ಇಂಟರ್ವ್ಯೂ ಅಂತ ಕುಂಡ್ರಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಪ್ರ್ಯಾಂಕ್. ಬನ್ನಿ ಸುನಿಲ್, ನೀವತ್ತಾನ? ಹಾಂ ಬನ್ನಿ ಬನ್ನಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ. ನೀವು ಚೆನ್ನಾಗಿದ್ದೀರಾ? ಬಹಳ ಚೆನ್ನಾಗಿ ಮಾಡ್ತೀರಾ ವಿಡಿಯೋಗಳು. ನೋಡಿದಿರಾ? ಹಾ, ನಮ್ಮ ಉಪ್ಪಿ ಸರ್ ತರನೇ ಮಾಡ್ತೀರಾ ನೀವು. ತುಂಬಾ ತುಂಬಾ ಧನ್ಯವಾದಗಳು ಸರ್. ನಮ್ಮನ್ನ ಯಾವ ತರ ನೋಡಿದ್ದೀರಾ? ನಾವ್ ನೋಡಿಲ್ಲ ಸರ್, ಇದೇ ಫಸ್ಟ್ ಟೈಮ್. ಹೌದಾ? ಸೀಟ್ ಬೆಲ್ಟ್ ಹಾಕೊಳ್ಳಿ ಸ್ವಲ್ಪ. ಸೀಟ್ ಬೆಲ್ಟ್ ಹಾಕಿಬಿಟ್ಟೆ. ಹಾ, ಕ್ಯಾನ್ಸಲಿ ಮಕ್ಕಳು ಈ ರೌಡಿ ರಂಗ ನಿನಗೆ. ಮತ್ತೆ ಕಾಫಿ ಎಲ್ಲ ಕುಡಿದ್ರಾ? ಆಯ್ತು ಸರ್, ನಿಮ್ದು? ನಮ್ದು ಆಯ್ತು ಬ್ರದರ್. ಈಗ ವಿಷಯ ಏನಂದ್ರೆ, ನಿಮ್ಮನ್ನ ಮೂವಿ ಇಂಟರ್ವ್ಯೂಗೆ ಅಂತ ಕರೆದಿದ್ವಿ ನಾವು. ಹೌದು, ಯಾವ ಫಿಲಮ್ ಸರ್? ಒಂದು ರಾಜಧಾರೆ ಅಂತ ಮಾಡ್ತಾ ಇದೀವಿ, ಅದಕ್ಕೆ ಅಂತ ಕರೆದಿದ್ದು ನಿಮ್ಗೆ. ಆದ್ರೆ ಮೈನ್ ವಿಷಯ ಹೇಳ್ಬಿಡ್ತೀನಿ ನಿಮ್ಗೆ. ಮೈನ್ ವಿಷಯ ಏನಂದ್ರೆ, ನಮ್ಮ ರಾಜಧಾರೆ ಮೂವಿಯಲ್ಲಿ ನಮ್ಮ ಡೈರೆಕ್ಟರ್ ಒಬ್ರು ಇದ್ದಾರೆ. ಅವ್ರು ಬಂದ್ಬಿಟ್ಟು ಸುಮಾರು 40 ಲಕ್ಷ ರೂಪಾಯಿ ಕ್ಯಾಮ್ರಾ ತಗೊಂಡ್ಬಂದಿದ್ರು ಫಿಲಮ್ ಶೂಟ್ ಮಾಡೋದು. ಹೌದು, ಫಿಲಮ್ ಶೂಟ್ ಎಲ್ಲ ಆಗೋಗಿದೆ. ಫಿಲಮ್ ಶೂಟ್ ಎಲ್ಲ ಮುಗ್ದೋಗಿದೆ. ಇನ್ನೊಂದು 3 ದಿವಸದಲ್ಲಿ ರಿಲೀಸ್ ಮಾಡ್ಬೇಕು ಮೂವಿನ. ಸೊ ಅದಕ್ಕೆ ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕಂತಾನೆ ನಾನು ಕರ್ಕೊಂಡ್ ಬಂದಿದ್ದೆ. ಸೊ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ನಿಮ್ ತರ ಒಬ್ಬನ ಆರ್ಟಿಸ್ಟ್ ನ ಕರೆದಿದ್ವಿ ನಾವು. ನಿಮ್ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿರೋರ್ನ ಒಬ್ಬರನ್ನ ಕರೆದಿದ್ದೆ. ಅವ್ರು ಹೇಳಿದ್ರು, ನಿನ್ ಪರಿಚಯ ಇರೋರು ಯಾರು ಇದ್ರೆ ಕರ್ಕೊಂಬಾಪ ಅಂತ ನನ್ಗೆ ಹೇಳಿದ್ರು ಡೈರೆಕ್ಟರ್. ಅದಕ್ಕೆ ನಾನೇನ್ ಮಾಡ್ದೆ, ನಿಮ್ ತರನೇ ಒಬ್ಬರನ್ನ ಫೇಮಸ್ ಆಗಿರೋರ್ನ ಕರ್ಕೊಂಡು ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡ್ಸೋಣ ಅಂತ ಹೋದೆ. ಅಲ್ಲಿ ಏನಾಗ್ಬಿಟ್ಟಿದೆ, 40 ಲಕ್ಷ ರೂಪಾಯಿ ಕ್ಯಾಮ್ರಾ, ಮತ್ತೆ ಇನ್ನು ಆ ಕ್ಯಾಮ್ರಾಗೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತಲ್ಲ, ಅದು ಇದು ಐಟಮ್ಗಳೆಲ್ಲ. ಸೊ ಇದೆಲ್ಲ ಒಂದು ರೂಮ್ ಅಲ್ಲಿ ಇಟ್ಟಿದ್ವಿ ನಾವು. ಈ ಇಂಟರ್ವ್ಯೂಗೆ ಅಂತ ಕರ್ಕೊಂಡ್ ಬಂದಿದ್ವಲ್ಲ, ಅವನೇ ಏನ್ ಮಾಡ್ಬಿಟ್ಟವನೇ, ಆ ಕ್ಯಾಮ್ರಾಗಳನ್ನೆಲ್ಲ ಎತ್ಕೊಂಡು ಓಡೋಗ್ಬಿಟ್ಟವನೇ. ಅರ್ಥ ಆಯ್ತಾ ನಿಮ್ಗೆ? ಈಗ 40 ಲಕ್ಷ ರೂಪಾಯಿ ಕ್ಯಾಮ್ರಾನು ಇಲ್ಲ. ಅದಾದ್ಮೇಲೆ ಆ ಫಿಲಮ್ ಶೂಟಿಂಗ್ ಎಲ್ಲ ಅದ್ರಲ್ಲೇ ಇದೆ, ಟೋಟಲ್ ಎಲ್ಲ ಅದ್ರಲ್ಲೇ ಇದೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಅವನು ಕ್ಯಾಮ್ರಾ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅವ್ನ್ ಕ್ಯಾಮ್ರಾ ಹೇಳ್ಕೋದು ಅವ್ನ್ ಕೇಳ್ಬೇಕು. ನಾನೇನ್ ಮಾಡ್ಬೇಕು? ನೀವೇನ್ ಮಾಡ್ಬೇಡಿ, ಹೇಳೋದ್ ಕೇಳಿ. ನಾನು ಹೇಳೋದ್ ಕೇಳಿಸ್ಕೊಳ್ಳಿ ಕ್ಲೀನ್ ಆಗಿ. ಅದಕ್ಕೆ ಈಗ ಅವ್ರ ಕ್ಯಾಮ್ರಾ ಮ್ಯಾನ್ ಏನ್ ಹೇಳ್ತಿದ್ದಾರೆ, ಆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿರೋನ್ನ ನೀನೇ ಕರ್ಕೊಂಡ್ ಬಂದಿದ್ದು. ನಾನ್ ಕರ್ಕೊಂಡ್ ಬಂದಿದ್ದು. ಈಗ ಆ 40 ಲಕ್ಷ ರೂಪಾಯಿ ಕ್ಯಾಮ್ರಾ ಅದು ಇದೆಲ್ಲ ಟೋಟಲ್ ಒಂದು 60 ಲಕ್ಷ ಇದೆ ಅಂತ ಐಟಮ್ಗಳು. ಸೊ ಅದೆಲ್ಲ ಹೋಗೋ ಕಾರಣ ನೀನೆ, ಸರಿನಾ? ಆ ಹೋಗಿದ ಕಾರಣ ನೀನು. ಸೊ ಈಗ ನೀನು ಅದನ್ನ ಕಟ್ಕೊಡು. ನೀವು ಕಟ್ಕೊಡ್ಬೇಕು. ನಾವು ಕಟ್ಕೊಡ್ಬೇಕಂತ ಅವ್ರು ಹೇಳೋದು ಕರೆಕ್ಟಾ? ಜವಾಬ್ದಾರಿ ಕರೆಕ್ಟ್ ಅಲ್ವಾ? ನಾವು ಕಟ್ಕೊಡ್ಬೇಕಂತೆ. ಇಲ್ಲ ಅಂದ್ರೆ ಆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿದ್ನಲ್ಲ, ಅವನ್ನ ಕರ್ಕೊಂಬ. ಅವನ್ನ ಕರ್ಕೊಂಬ, ಇಲ್ಲ ಅದು ವ್ಯವಹಾರ ನೀನ್ ಕಟ್ಕೊಡು ಅಂದ್ಬಿಟ್ಟು ನನ್ಗೆ ಹೇಳವ್ರೆ. ಅದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋ ನಾನೇ, ಆ ಕ್ಯಾಮ್ರಾ ನಾನೇ ಎತ್ಕೊಂಡು ಹೋಗಿದ್ದು. ಅದು 60 ಲಕ್ಷ ರೂಪಾಯಿ ಅದೆಲ್ಲ ಏನಿದೆ ನಾನು ಕಟ್ಕೊಡ್ತೀನಿ. ನಾನು ಹೇಳ್ಸಪ್ಪ, ನೀನು ಏನೇನ ನಾನೇ ಕಟ್ಕೊಡ್ಲಿ? ಬೇಡ ಇಳಿಸಿ, ಮಾತು ಕೇಳು. ನಾನು ಇಳಿತೇನೆ, ತೆಗಿರಿ ಡೋರ್ ತೆಗಿರಿ. ಮೊದ್ಲೇ ನಾನು ಸರಿ ಇಲ್ಲ, ನಾನು ಇಳಿಸ್ಬಿಡು ಗಾಡಿ. ಮಾತು ಕೇಳು. ನಾನು ಗಾಡಿ ತೆಗೆಯಪ್ಪ ನೀನು.
ನಾನೇ ಕೊಡ್ಲಿ ಇರೋ ನನ್ ಭಯ ಆಯ್ತಪ್ಪ ನಾನೇ ಯಾಕೆ ದುಡ್ಡು ಕೊಡ್ಬೇಕು ನನ್ ಮಾತು ಕೇಳು ಗುರುವೆ. ಇಲ್ಲ ನಾನು ಸೂಪರ್ ರಂಗ. ನೋಡಿದ್ರ ಕನ್ನಡಕ್ಕೆ ಹಾಕೊಂಡ್ರೆ ಚೆನ್ನಾಗ್ ಕಾಣೋ ನೀವು. ನಾ ಮೊದ್ಲೇ ಸರಿ ಇಲ್ಲ ನೋಡು, ನಾನು ಮೊದ್ಲೇ ಉಪೇಂದ್ರ ಫ್ಯಾನು ನಾನು. ಫ್ಯಾನು ಇನ್ಸ್ಟಾಗ್ರಾಮ್ ಮಾಡೋನು ನೀನೇ ಅಂತ ನನಗೆ ನಾ ಮೊದ್ಲೇ ರಿಯಲ್ ಸ್ಟಾರ್ ಅಭಿಮಾನಿ ಗೊತ್ತಲ್ಲ, ಅದಕ್ಕೆ ನನಗೆ ಬೇಡ ಇಳಿಸೋದು. ರಿಯಲ್ ಸ್ಟಾರ್ ಅಲ್ಲ ಆಗೋದು ಬೇಡ, ನಂಗೆ ಗ್ಲಾಸ್ ತೆಗಿರಿ, ನಾನು ಗ್ಲಾಸ್ ತೆಗಿತೀರಿ ಅಲ್ಲ, ನಾನು ಮತ್ತೆ ಹೊಡಿಬೇಕ ಗ್ಲಾಸ. ನನ್ ಮಾತು ಕೇಳು ಗುರು. ಹಂಗಾಗಲ್ಲ ಗುರು, ನಾ ಬರೋದಿಲ್ಲ. ಗಾಡಿ ಗ್ಲಾಸ್ ತೆಗಿ. ಈಗ ಅವ್ರು ನೀನ್ ಕಟ್ಕೊಡು ಇಲ್ಲ ಅವ್ರನ್ನ ಕರ್ಕೊಂಬ ಅಂದವ್ರೆ. ನಾನೇ ನೀನೇನ್ ತಲೆ ಕಟ್ಸ್ಕೊಬೇಡ. ಏನ್ ಹೇಳ್ತೀಯ ಗೊತ್ತಾ, ಬಂದ್ ಒಂದೇ ಒಂದ್ ಮಾತು ಹೇಳು, ಸರ್ ಅವತ್ ನಾನೇ ಮಾಡ್ಬಿಟ್ಟೆ, ಏನೋ ಸ್ವಲ್ಪ ದುಡ್ಡು ಬೇಕಾಗಿತ್ತು, ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ದೆ ನಾನು, ಸೊ ಹಂಗಾಗಿ ಸ್ವಲ್ಪ ತಪ್ಪು ಮಾಡ್ಬಿಟ್ಟೆ ಅಂತ ನೀನ್ ಹೇಳಿ ಒಪ್ಕೊಂಡ್ಬಿಡು. ಆಮೇಲೆ ನಾನೇ ಕೊಪ್ಕೊಳ್ಳಿ ನಾನು ಒಪ್ಕೊಂಡಾಗಲ್ಲ. ನಾನು ದುಡ್ಡು ಕೊಡ ಅಂತ ನಾನೆಲ್ಲ ಕೊಡಕ್ ನನ್ನ ಹತ್ರ ದುಡ್ಡು ಇದ್ರೆ ತಾನೇ ಕೊಡಕ್. ನನ್ನ ಹತ್ರ ದುಡ್ಡು ಕೆಲಸ ಬಿಡು, ದುಡ್ಡು ಕೊಡಕ್ ಹೋಗ್ಬೇಡ. ಸರ್ ಸಹಾಯ ಗಂಟ ನಿಮ್ಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಡು. ಸಹಾಯ ತಕನ ನಾನ್ ಯಾಕೆ ಮಾಡ್ಲಿ ಮಾಡ ಸೀನೆ ಎಲ್ಲ ಹೇಳ್ಸ್ಬಿಡ. ಅಣ್ಣ ನನ್ ಮಾತು ಕೇಳು. ಇಡಲೇಬೇಕು. ಅಲ್ಲ ಅಣ್ಣ ಮಾಡಿದ್ದಕ್ಕೆ ನಾನು ಏನ್ ಮಾಡ್ಲಿ ಅಣ್ಣ, ನೀನೇ ಅಣ್ಣ ಗಿಣ್ಣ ಎಲ್ಲ ತುಪ್ಪ ಇಲ್ಲ. ಗ್ಲಾಸ್ ತೆಗಿರಿ. ಈ ಒಳ್ಳೆ ಫಿಲಮ್ ಇದು ಅಂದ್ಬಿಟ್ಟು ಒಳ್ಳೆ ನಾನ್ ದಂಡ ಕಟ್ಟಿರ್ತಾನೆ ಮಾಡ್ತೀರಾ. ನನ್ನ ಹತ್ರ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ನಾನೇ ಪಿಕರಿ ಹಾಕುಂತ ನಾನೇ ಹತ್ರ ದುಡ್ಡು ಅಲ್ಲ. ನಾನೇ ಫೋನ್ ತಗೋದಕ್ಕ ದುಡ್ಡು ಅಲ್ಲ. ನಾನು ಯಾರು ಬೇಡನ ಈ ನೀವು ಒಳ್ಳೆ ನನ್ನ ಒಳ್ಳೆ ಪಿಕ್ಚರ್ ಇಂಟ್ರು ಅಂದ್ಬಿಟ್ಟು ಯಾವ ಕೊಡಿಸ್ತೀನಿ ಗುರುವೆ. ನಾನು ಬೇಕಾಗಿಲ್ಲ ರೀ. ನಾ ಮೊದ್ಲೇ ನಾನು ಸರಿ ಇಲ್ಲ ಗೊತ್ತಾ, ಬಿಟ್ಟು ಬಿಡ ನನ್ನ. ತೆಗಿರಿ ಗ್ಲಾಸ್ ತೆಗಿರಿ. ನನ್ ಮಾತು ಕೇಳು, ಹಂಗೆಲ್ಲ ಮಾಡ್ಬೇಡ ನೀನು. ಗ್ಲಾಸ್ ತೆಗಿರಿ, ಗ್ಲಾಸ್ ತೆಗಿರಿ. ನನಗೆ ನೋಡಿ ಸರ್, ನಾನು ಈ ಪಿಕ್ಚರ್ ಇಂಟ್ರ್ಯೂ ಅಂತ ಕರ್ಕೊಂಡ್ ಬಂದ್ಬಿಟ್ಟು ನೀವು ದಂಡ ಅದೆಲ್ಲ ನಮಗ್ ಹೋಲ್ಸ್ಬೇಡಿ, ನಮ್ಗೆ ಆಗೋದಿಲ್ಲ. ಸರಿ ಅವ್ರು ಸೇರ್ಸ್ಕೊಂಡಿಲ್ಲ ಅಂದ್ರೆ ಆಮೇಲೆ ಇದು ಪ್ರಾಬ್ಲಮ್ ಆಗ್ಬಿಡ್ತದ ಅಣ್ಣ. ಪ್ಲೀಸ್ ಅಣ್ಣ. ಪ್ರಾಬ್ಲಮ್ ಆಗತ್ತೆ. ನೀ ಕರ್ಕೊಯ್ದು ನೀನ್ ಅವ್ನು ಹುಡುಕ ಇದ್ ಮಾಡ್ಬೇಕು. ಹುಡುಕಿದ್ರೆ ಸಿಗ್ತಾ ಇಲ್ಲ. ನಾನ್ ನಿನ್ ಕರ್ಕೊಂಡ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನನ್ ಮಗನ ನೀನ್ ನೋಡ ಒಂದ್ ಗತಿ ಮಾಡ್ತೀನಿ ಅಂತವ್ರೆ. ಈಗ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗಲ್ಲ. ಅರ್ಥ ಆಯ್ತಾ? ಒಳ್ಳೆಯವ್ರು ಯಾರು ಒಳ್ಳೆ ಅಂತಾನೆ. ನಾನು ಒಳ್ಳೇದು ಅಂತ ನನ್ ಮನ್ಸಿಗೆ ಮಾತ್ರ ನಾವು ಒಳ್ಳೆಯವ್ರು. ಅದಕ್ಕೆ ನೀವು ಬಂದ್ಬಿಟ್ಟು ಬೇಕಾಗಿಲ್ಲ. ನಾ ಬರೋದಿಲ್ರಿ ಬರ್ಬೇಕು ಇವಾಗ. ನಾನು ಬರೋದಿಲ್ಲ. ಸಿಗಿರಿ. ನೀನ್ ಬಂದಿಲ್ಲ ಅಂದ್ರೆ ನಾನು ಸೂದಿ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ನಿನ್ನ. ಸೂಜಿ ನಮ್ಮ ಅಪ್ಪ ನಾ ಒಬ್ಬನೇ ಮಗ ಗೊತ್ತಾ. ನೀನ್ ಸೂಜಿ ಹಾಕಿರ ಮತ್ತೆ ಅಲ್ಲಿ ಹರಾರ ಬಂದ್ಬಿಡ್ತಾರ ನನಗೆ. ಏನಾದ್ರೂ ಮಾಡ್ಕೊ, ನಮ್ಗೆ ಗೊತ್ತಿಲ್ಲ. ಅಲ್ಲಿ ಕರ್ಕೊಂಡು ಹೋಗಿ ಬಿಡೋ ಜವಾಬ್ದಾರಿ ನಂದು. ಅಲ್ಲ ಸರ್, ಯಾರ್ಯಾರ ಇದ್ ಮಾಡಿ ತಪ್ಪು ಮಾಡಿ ನಮ್ಮ ಅಮಾಯಕರನ್ನ ಹಿಡ್ಕೊಂಡ್ಬಿಟ್ರೆ ಹೆಂಗ? ದುಡ್ಡಿದ್ದಾರ ಓಕೆ, ಕೋಟಿ ಕೊಳಿತಾರ ತಂತರ ಮಗನ ಹೇಳ್ಕೋಬೇಕು. ನೀವು ಅಮಾಯಕರನ್ನ ಹೇಳ್ಕೋಬಾರ್ದು. ಅಂತವ್ರು ಯಾರು ಸಿಗ್ತಾರ ಹುಡುಕ್ಬೇಕು, ಹುಡುಕಿ ಇದ್ ಮಾಡ್ಬೇಕು. ಹುಡುಕಿದೀನಿ ಬಾ. ನನ್ನ ಯಾರು ಬರೋದಿಲ್ಲಪ್ಪ. ಬರೋದಿಲ್ಲ ನಾನು. ಕೊಡಪ್ಪ ಸೂದಿ ಕೊಡು, ಸೂದಿ ಹಾಕೋಣ. ಸೂಜಿ ತೆಗಿರಿ ಸರ್. ಪ್ಲೀಸ್ ಅಣ್ಣ. ಬರೋದಿಲ್ಲ ಸೂದಿ ನೀನು ರೇಟ್ ಬಿಡ ನೋಡು. ತೆಗ್ದು ಬಿಡು ಮತ್ತೆ ನೀನು ತೆಗಿರಿ. ಕತ್ತಿಸ್ಬಿಡ್ತೀಯ ನೀನು. ಕತ್ತಿಸ್ಬಿಡ್ತೀರಾ ಮತ್ತೆ ಏನಾಗಲ್ಲ. ಉಪೇಂದ್ರ ಹತ್ರನೇ ಇದೆಯಾ? ರಿಯಲ್ ಸ್ಟಾರ್ ಉಪೇಂದ್ರ ಫ್ಯಾನ್. ಅದಕ್ಕೆ ಕರ್ಕೊಂಡು ಹೋಗ್ತಾರೆ ಇವಾಗ. ಒಳ್ಳೆ ಮೆಚ್ಚಿಗೆ ಏನ್ ತಲೆ ಕಡ್ಸ್ಕೊಬೇಡ, ಸುಮ್ನೆ ನಿಂಗೇನ್ ಆಗಲ್ಲ. ಮಾತು ಕೇಳು, ನಿಂಗೆ ಸೂದಿ ಹಾಕ್ತೀನಿ ನಾನು. ಸರಿ ನೋಡು, ನಿನ್ನ ಹೆಸರು ಹೇಳಿ ಆತ್ಮಹತ್ಯೆ ಮಾಡ್ಕೊಬರ್ತಾನೆ ನಾನು. ನಿನ್ನ ಹೆಸರು ಹೇಳಿ ಆತ್ಮಹತ್ಯೆ ಮಾಡ್ಕೊತಾನೆ ನಾನು. ಅಂದ್ರೆ ನಾನ್ ಆತ್ಮಹತ್ಯೆ ಮಾಡ್ಕೋಬೇಕಾಯ್ತದೆ. ತೆಗ್ಯೋಣ ಗ್ಲಾಸ್. ಒಪ್ಕೊಂಡ್ರೆ ಏನಾಗುತ್ತಪ್ಪ ಇವಾಗ ನಿನ್ಗೆ? ನಂಗೆ ಆಗಲ್ಲ ರೀ. ನಾನು ಏನ್ ಒಪ್ಕೋಬೇಕು? ಏನ್ ಆಗ್ಬಿಡಿ ಒಪ್ಕೊಂಡ್ರ? ನಮ್ಮ ಮನೆಗೆ ಕೋಟಿ ಇಟ್ಟದ ಅದಕ್ಕ ಒಪ್ಕಿದ್ದಾನೆ. ಬೇಕಾ ನಿನ್ಗೆ? ಹೇಳ್ಬಿಟ್ರು ಸರಿ ಬಾ, ನಾನು ತಂದ್ಕೊಡ್ತೀನಿ ಬಾ. ನಿನ್ ಬೇಕಾಗಿಲ್ಲ ರೀ, ತೆಗಿರಿ. ನಾನು ಒಂದ್ ಹೆಲ್ಪ್ ಮಾಡೋಣ. ಹೋಗ್ಬೇಕು. ತೆಗ್ಯೋಣ. ನೀನು ಜಾಸ್ತಿ ಮಾತಾಡ. ಯುವ ಪಿಕ್ಚರ್ 25ನೇ ತಾರೀಕು ರಿಲೀಸ್. ನಾನು ಅಲ್ಲೂ ಟೆನ್ಷನ್. ನೀವು ಯಾರು ಇಲ್ಲಿ ಲಾಕ್ ಮಾಡ್ತೀರಾ? ಯುವ ಪಿಕ್ಚರ್ ನಾನ್ ಕರ್ಕೊಂಡು ಹೋಗ್ತೀನಿ. ಬೇಕಾಗಿಲ್ಲ ರೀ. ಫಸ್ಟ್ ಶೋಗೆ ಫಸ್ಟ್ ಶೋನೇ ನೋಡೋದು, ಸೆಕೆಂಡ್ ಶೋ ನೋಡಲ್ಲ. ಸರಿ ಆಯ್ತು ಬಾ, ಫಸ್ಟ್ ಶೋಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ಬಾ. ಎಲ್ಲಿ ಬರ್ಬೇಕು? ಹೋಗಿ ಬಂದು ನನ್ನ ಹಿಡ್ಕೊತಿರ. ನಾ ಬರಲ್ಲ ಅಂತ ಹೇಳ್ತಲ್ವಾ? ನೀನ್ ಬಂದಿಲ್ಲ ಅಂದ್ರೆ ನಮ್ ಪರಿಸ್ಥಿತಿ ತುಂಬಾ ಇದೆ. ಎಲ್ಲರಿಗೂ ಇದೆ, ನನಗೂ ಇದೆ, ನಿನ್ಗೂ ಇದೆ. ಅದಕ್ಕೆ ಏನಾದ್ರು ಒಂದು ಸೆಲೆಕ್ಷನ್ ಮಾಡ್ರಿ. ಹೋಗ್ರಿ. ಸೆಲೆಕ್ಷನ್ ನಂಗೆ ಬೇಕಾಗಿಲ್ಲ. ನಾ ಬರೋದಿಲ್ಲ.
ಮಾಡಬೇಡ ಗುರು, ಬಾ ಗುರು ನೀನು. ಅಯ್ಯಯ್ಯೋ ನಾ ಕಚ್ಚಡ ಲೋಪರ್ ತೊಟ್ಟಿ ಪಾಪಿ ಹೊಲ್ಸ್ತಾನ ಮಗ, ನಾನು ಇರೋದೇ ಹಿಂಗೆ ಬಿಟ್ಬಿಡ್ರಿ. ನೀನ್ ಹೆಂಗೋ ಎಲ್ಲ ಒಪ್ಕೊಂತ ಇದ್ದೆ, ನಾನು ಇರೋದೇ ಹೆಂಗೆ ಅಂತ ಅಲ್ಲೇ ಹೋಗಿ ಅಲ್ಲಿ ಬರೋದಲ್ರಿ, ಅದಕ್ಕೆಲ್ಲ ಯಾಕೆ ಹೋಗ್ಬೇಕು? ಬೇರೆಯವ್ರು ಮಾಡಿದ ತಪ್ಪಿ ನಾವ್ ಯಾಕೆ ಮಾಡ್ಬೇಕು? ಅಣ್ಣ ಬೇಗ ತೆಗ್ಯಾನ ನೀನು. ಕಾಲ್ ಹಿಡ್ಕೊಂತೀನಿ ಏನೇ ಇಲ್ಲ ಕಾಲ್ ಹಿಡ್ಕೊಂತೀನಿ ಎಲ್ಲ ಮೊಸರನ್ನ ಬೇಗ ತೆಗ್ರಿ. ಬಸರಣ್ಣನೇ ಕೊಡ್ತೀನಿ, ಕಾಲ್ ಹಿಡ್ಕೊಂತೀನಿ. ತೆಗ್ಯಾನ ನೀನು, ತಮಾಷೆ ಮಾಡ್ಬೇಡ ನೀನು. ಅಣ್ಣ ಒಪ್ಕೊಳ್ಳೋಣ. ಒಪ್ಕೊಂಡ ಏನು ಒಪ್ಕೋಬೇಕು? ಅವ್ರು ಇಲ್ಲದ್ರೆ ನನ್ನ ಹಿಡ್ಕೊಂತಾರ. ನಿನ್ ಹಿಡ್ಕೊತಾರ, ನೀನ್ ಕರ್ಕೊ ಒಳ್ಳೆಯವ್ರು ಕರ್ಕೊಂಡು ಸೇರ್ಸ್ಬೇಕು. ಹಿಂಗೆಲ್ಲ ಮಾಡ್ರಿ ನಾನೇನ್ ಮಾಡ್ತೇನೆ ಅಂತ ನನ್ಗೆ ಗೊತ್ತಿಲ್ವಲ್ಲ ಅಣ್ಣ. ಹಾ ನೀವ್ ನೋಡ್ಕೋಬೇಕೆಲ್ಲ ತಿಳ್ಕೊಬೇಕು. ಪ್ಲೀಸ್ ಅಣ್ಣ ಒಂದ್ ಹೆಲ್ಪ್ ಮಾಡೋಣ. ಆಧಾರ್ ಕಾರ್ಡ್ ಬೋಟ ಈಟೆಲ್ಲ ಇಸ್ಕೋಬೇಕು. ಎಲ್ಲ ಸುಮ್ನೆ ಸಿಕ್ಕದೆ ಅಂದ್ಬಿಟ್ಟು ಚಾನ್ಸ್ ಹೋಗಿ ಕೊಟ್ಬಿಟ್ರೆ ಸರಿ. ಇವಾಗ ನಿನಗ್ ಕೊಡ್ತೀನಿ ಬಾ, ಆಧಾರ್ ಕಾರ್ಡ್ ಬೇಕಾಗಿಲ್ಲ ರೀ, ನಂಗೆ ಬೇಕಾಗಿಲ್ಲ. ಆಧಾರ್ ಕಾರ್ಡ್ ಎಲ್ಲ ಬಿಡಲ್ಲ ಹೇಳ ನನ್ನ, ಬಿಡಲ್ಲ. ಇವಾಗ ಯಾಕೆ ಬಿಡಲ್ಲ? ಕರ್ಕೊಂಡು ಹೋಗಿ ಬಿಡ, ಕರ್ಕೊಂಡು ಹೋಗ್ತೀನಿ. ತಮಾಷೆ ಬಿಡ ನೀನು. ನೋಡು ನೀನು ಒಪ್ಕೊಂಡ್ರೆ ನೋಡು, ನಿನ್ ಲೈಫ್ ಸೆಟಲ್ ಮಾಡಿಸ್ತೀನಿ ನಾನು. ಬೇಕಾಗಿಲ್ಲ, ಅವ್ರಸ್ಕತಿನೇ ಬೇಡ. ದೇವ್ರ ಕೈಯ ಕಾಲ ಸತ್ತಿ ಕೊಟ್ಟಾನೆ, ದುಡ್ಡು ತಿಂದ್ಬಿಡ್ತಾನೆ. ಅದ್ರ ಸವಾಸನೆ ಬೇಡ. ತೆಗ್ಯಾನ ಒಪ್ಕೊಳ್ಳಲ್ಲ. ತೆಗಿರೆ ಒಪ್ಕೊಳ್ಳಲ್ಲ. ನಾನು ಇವಾಗ ಟೆನ್ಷನ್ ಆಗಿ ತಲೆ ಕೆಟ್ಟಿ ಕೆರಾಡ್ದೋ ಇದೆ, ತೆಗ್ದ್ಬಿಡು. ತಲೆ ಕೆಟ್ಟಿ ಕೆರಾಡ್ದೋ ಇದೆ, ತೆಗ್ದ್ಬಿಡು. ಆಯ್ತು, ನೀವ್ ಬರಲ್ವಾ? ಬರಲ್ಲ ನಾನು. ಬರಬೇಡಿ ಬಿಡಿ, ಆಯ್ತು. ಏನ್ ತಲೆ ಕೆಡ್ಸ್ಕೊಬೇಡಿ. ಕಬಾಬ್ ಮಂಜಾಣ, ಕಬಾಬ್ ಮಂಜಾಣ ಗೊತ್ತಾನೆ ನಿಮ್ಗೆ? ಹಾ ನಮ್ಮ ಬಾಸ್ ಅವ್ರೆ. ಬಾಸ್ ಅವ್ರೆ, ಅವರು ನಂಬರ್ ಕೊಟ್ಬಿಟ್ಟು ಕಳ್ಸಿದ್ದು. ಹೌದಾ? ಏನಕ್ಕಂದ್ರೆ ಇವನ್ನ ಕಾರಲ್ಲಿ ಎತ್ತಾಕೊಂಡು ಪ್ರ್ಯಾಂಕ್ ಮಾಡಿ. ನಿಮ್ ಪ್ಲಾಕರ? ಪ್ರಾಕರ್ ಅಲ್ಲ, ಪ್ರಾಂಕರ್. ಪ್ರಾಂಕ್ ಮಾಡೋರು ನಾವು, ಸರಿನಾ? ಕ್ಯಾಮ್ರಾ ಎಲ್ಲಿದೆ? ಕ್ಯಾಮ್ರಾ ಇಲ್ಲಿ ಇಲ್ವಾ? ಅಯ್ಯೋ ಅಲ್ಲಿಟ್ಟಿದ್ದೀರಾ? ಹಂಗಾರೆ ಮಾತಾಡಿದೆಲ್ಲ ರಿಕಾರ್ಡ್ ಇದೆಯಾ? ದೇವ್ರೆ, ಹ್ಯಾಪಿ ಆಗಿದೆ. ಸರಿ, ನಿಮ್ ಬಾಸ್ ಇದಾರಲ್ಲ ಮಂಜಣ್ಣ ಅವರು, ಅವ್ರು ಕಳ್ಸಿದ್ರು ಇವ್ರನ್ನ ಪ್ರ್ಯಾಂಕ್ ಮಾಡಿ ಅಂತ. ಸೊ ಅದೇ ತರನೇ ನಿಮ್ಮನ್ನ ಕಾಮಿಡಿ ಮಾಡಿ ಪ್ರ್ಯಾಂಕ್ ಮಾಡಿದೀವಿ, ಸರಿನಾ? ನೀವೇನ್ ಬೇಜಾರು ಮಾಡ್ಕೋಬೇಡಿ. ಕರ್ಕೊಂಡೋಗಲ್ಲ, ಯಾವ ಪೊಲೀಸ್ ಅವ್ರ ಹತ್ರ ಕರ್ಕೊಂಡೋಗಲ್ಲ, ಏನು ಮಾಡಲ್ಲ. ಇಷ್ಟೊತ್ತು ಮಾಡಿದ್ದು ತಮಾಷೆ, ಸರಿನಾ? ಬೇಜಾರು ಮಾಡ್ಕೋಬಿಡಿ. ಬೇಜಾರ್ ಏನಿಲ್ಲ ಬಿಡಿ, ನಂಗೆ ಗೊತ್ತೇ ಇರ್ಲಿಲ್ಲ. ಎಲ್ಲರಿಗೂ ನಮಸ್ಕಾರ. ಅಣ್ಣಾರ್ ನಾನ್ ತುಂಬಾ ಬೇಜಾರ್ ಮಾಡ್ಕೊಬಿಟ್ಟಿದ್ದೆ. ಎಲ್ ತಾವು ಯಾರ್ಯಾರ ಕಳ್ತಾನೆ ಕ್ಯಾಮ್ರಾ ಪಾಮ್ರಾ ಅಂದ್ಬಿಡ್ತಾರ, ನನಗೆ ಬೀಜ ಬಾಯಿ ಬಂದ್ಬಿಟ್ಟು. ಪರವಾಗಿಲ್ಲ. ಈ ಪ್ಲೇಸ್ ಅಲ್ಲಿ ಯಾರು ಇದ್ರು ಹಂಗೇನೆ ಎದ್ರುಕೊಳ್ಳೋದು, ಯಾಕಂದ್ರೆ ಎಲ್ಲಾರ್ಗು ಭಯ ಹಾಗೆ ಆಗುತ್ತೆ. ಈಗ ನಿಮ್ದು ಇಂಟರ್ವ್ಯೂ ಮಾಡೋಣ? ಒಂದ್ 5 ನಿಮಿಷ ಫ್ರೀ ಇದ್ದೀರಾ ತಾನೆ? ಸರಿ, ನಿಮ್ ಹೆಸರೇನು? ನಮ್ಮ ಹೆಸರು ಸುನಿಲ್ ಅಂತ. ಸುನೀಲ್ ಅಂತ. ಆದ್ರೆ ಎಲ್ಲಾರು ನಿಮ್ಮನ್ನ ಏನಂತ ಕರೀತಾರೆ? ಉಪ್ಪಿಟ್ಟು ಅಂತ ಕರೀತಾರೆ. ಎಲ್ಲ ಉಪ್ಪಿಟ್ಟು ಅಂತಾನೆ ಕರೀತಾರೆ. ಯಾಕಂದ್ರೆ ಈ ತರ ಡ್ರೆಸ್ ಹಾಕಿ ಫಿಲಮಿಗೆಲ್ಲ ಹೋಗ್ತೀನಿ ನಾನು, ಅದಕ್ಕೆ ಕೇಳ್ತಾರೆ ಉಪ್ಪಿ. ಜೂನಿಯರ್ ಉಪೇಂದ್ರ ಅಂತ ನಮ್ಮ ಆಲ್ಮೋಸ್ಟ್ ನಮ್ಮ ಸೊರಬ ತಾಲೂಕಲ್ಲಿ 1/2% ಗೊತ್ತು. ಎಲ್ಲ ಜನ ಎಲ್ಲ ಬಂದ್ ಸೆಲ್ಫಿ ಫೋಟೋ ಎಲ್ಲ ತಗೊಂತಾರೆ. ಬೇಜಾನ್ ತಗೋಬಿಟ್ಟಾರ ಸರ್. ಆಗ ನಿಮ್ಗೆ ಏನ್ ಅನ್ಸುತ್ತೆ? ಹಂಗೆ ನಮ್ ಬಾಸ್ ಎದುರುಗಡೆ ಇದ್ರೆ ದೂರ, ಅಲ್ಲಿ ಮನೆಗಿದ್ರು ಇಲ್ಲಿದ್ದಂಗ ಆಗತ್ ನನಗೆ. ಅಲ್ಲ, ಅವರೆಲ್ಲ ಬಂದ್ ಫೋಟೋಗಳು ತಗೊಳ್ಳೋವಾಗ ನಿಮ್ ಮನ್ಸಿಗೆ ಹೆಂಗ್ ಅನ್ಸುತ್ತೆ? ಖುಷಿ ಆಗತ್ತ. ಫುಲ್ ಖುಷಿ. ಸರಿ, ಕೆಲ್ಸ ಏನ್ ಮಾಡ್ತೀರಾ ನೀವು? ಕೆಲ್ಸ ಇವಾಗ ನಮ್ ಫ್ರೆಂಡ್ ಪಾಪ ಅವರು ಅಂಗಡಿಯಲ್ಲೇ ನಿಂಬೆಹಣ್ಣು ಮಾರು. ನಿಂಬೆಹಣ್ಣು ಮಾರ್ಕೆಟ್ ಅಲ್ಲಿ ನಿಂಬೆಹಣ್ಣು ಮಾರ್ತೀರಾ? ನಿಂಬೆಹಣ್ಣು ಟಮಾಟ ಏನ್ ಸಿಕ್ತದ ಹಾಕ್ತಾರ ಅದ್ ಮಾರು. ನಿಮ್ ಫ್ರೆಂಡ್ ಅವ್ರು ಏನ್ ಕೊಡ್ತಾರೆ ಅದನ್ನ ಮಾರಿ ಅವ್ರಿಗೆ ಕೊಡ್ತೀರಾ? ಅವ್ರು ನಿಮ್ಗೆ ಇಷ್ಟ ಅಂತ ಸಂಬಳ ಕೊಟ್ಬಿಡ್ತಾರೆ. ಮತ್ತೆ ನೀವು ಹುಟ್ಟಿ ಬೆಳೆದಿದ್ದು ನಿಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲಿ? ಅಪ್ಪ ಅಮ್ಮ ಎಲ್ಲ ಊರಾಗದಾರೆ. ಯಾವ ಊರು? ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕು. ಸೊರಬ ತಾಲೂಕಲ್ಲಿ ಅಪ್ಪ ಅಮ್ಮ ಇವಾಗ್ಲೂ ಅಲ್ಲೇ ಇದಾರಾ? ಅಲ್ಲೇ ಅದಾರೆ. ನೀವ್ ಎಷ್ಟು ಜನ ಮಕ್ಳು? ನಾವು 3 ಜನ ಇದ್ದೇವೆ. 3 ಜನ ಗಂಡ್ ಮಕ್ಳು? 3 ಜನ ಗಂಡು ಮಕ್ಳು, ಒಂದು ಹೆಣ್ಣು ಮಗು ಇದೆ. ನಮ್ ತಮ್ಮ ಇದ್ದಾನೆ. ನೀವು 2ನೇವ್ರಾ? ಫಸ್ಟ್ನೇವ್ರು ನೀವೇ. ಓಕೆ. ಸೊ ನೀವು ಅಲ್ಲಿಂದ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ? ಇಲ್ಲಿ ಬಂದು ಸುಮಾರು ಒಂದು 10 ವರ್ಷ ಮೇಲೆ ಆಯ್ತು ಸರ್. ಹೆಂಗ್ ಬಂದ್ರೆ? ನೀವು ಒಬ್ಬರೇ ಬಂದ್ರಾ ಫ್ಯಾಮಿಲಿ ಬಂದ್ರಾ? ಎಲ್ಲ ಒಬ್ಬನೇ. ಫಸ್ಟ್ ಸ್ಟಾರ್ಟಿಂಗು ನಮ್ಮ ಊರಲ್ಲಿ ಒಬ್ರು ನಮ್ಮ ರಿಲೇಷನ್ ಹುಡುಗರ ಯಾರು, ಅವರು ಬೆಂಗಳೂರು ಊರಿಗೆ ಬರ್ಬೇಕಾರ ಒಳ್ಳೆ ಪಿಕ್ಟಪ್ ಆಗಿ ಒಳ್ಳೆ ಜೋರಾಗಿ ಗೊತ್ತಲ್ಲ ಹಂಗ್ ಬರೋರು. ನನಗೂ ಅವತ್ತು ಏನಾರ ಮಾಡಿ ಬೆಂಗಳೂರು ಹೋಗ್ಲೇಬೇಕಲ್ಲ, ಏನಿದೆ ಅಷ್ಟು ಸ್ಪೆಷಲ್ ನೋಡ್ಲೇಬೇಕಲ್ಲ ಅಂದ್ಬಿಟ್ಟು ಒಂದು ಮನ್ಸಲ್ಲಿತ್ತು, ತಲೆಗೆ ಹಾಕಿಬಿಟ್ಟಿದೆ. ಹೌದಲ್ಲ, ಬಂದಾಗ ಕೇಳ್ತಿದ್ದ ಬಾವ ಬೇಕಾ ಅವ್ನ ರಿಲೇಷನ್, ಬಾವನೇ ಸಂಬಂಧ. ನಮ್ಮ ತಾಯಿ ನಮ್ಮ ಅಪ್ಪ ಇದಾರಲ್ಲ, ನಮ್ಮ ಅಪ್ಪನ ತಂಗಿ ಮಗ ಅವನು. ಬಾವ ಊರಿಗಾರ ಕರ್ಕೋಗಿ ಬೆಂಗಳೂರಿಗೆ ನಾನು ಬರ್ತೇನೆ. ನೀನು ಓದಿಲ್ಲ, ಅನ್ಎಜುಕೇಟೆಡ್, ನೀನ್ ಬೇಡ, ಇಲ್ಲೇ ನಿಮ್ಮ ಅಪ್ಪನ ಜೊತೆಗೆ ಆರಾಮಾಗಿ ಇದ್ಬಿಡು, ಗದ್ದೆ ಕೆಲಸ ಮಾಡ್ಕೊಂಡು ಇದ್ಬಿಡು ಅಂತ. ಹೌದಾ, ಇವನು ಹೇಳ್ತಾನಲ್ಲ, ಏನಾರ ಮಾಡಿ ಹೋಗ್ಬೇಕು ಅಲ್ಲ, ಹೋಗ್ಲೇಬೇಕು ಅಂತ ಹಠ ಹೊಡ್ತು.
ಕೊನೆಗೆ ಆಮೇಲೆ ಬಂದೆ. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಸಂತೆ ಮಾಡಕ್ ಹಚ್ಚಿಲ್ಲ ಗೊತ್ತಾ, ಊರ್ ಕಡೆ ಸಂತೆ ಮಾಡ್ತಾರೆ. ಅದ್ರಾಗ ಬಟ್ಟೆ ತುಂಬ್ಕೊಂಡು ಬಂದು ಬಸ್ ಸ್ಟಾಪ್ ಅಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ 3 ದಿವಸ ಮನಗಿದ್ದು. ಊಟ ಇಲ್ಲ, ತಿಂಡಿಲ್ಲ, ತೀರ್ತಿಲ್ಲ. ಹೆಂಗ್ ಹೋಗೋದು, ಹೆಂಗ್ ಮಾಡೋದು, ಕೆಲಸ ಹೆಂಗ್ ಮಾಡೋದು, ಹಿಂಗ್ ಹೋದ್ರೆ ಹೆಂಗ್, ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಯಾರು ಒಬ್ರು ಪರಿಚಯ ಯಾರು ಪರಿಚಯದವ್ರಿಲ್ಲ. ಕೊನೆಗೆ ಹೆಂಗ್ ಮಾಡೋದು ಅಂದ್ಬಿಟ್ಟು 3 ದಿವಸ ಮೆಜೆಸ್ಟಿಕ್ ಅಲ್ಲಿ ಪೊಲೀಸರು ಬೇರೆ ನೈಟ್ ಬಿಡ ಅವ್ರ ಕರ್ತೇವೆ ಅವ್ರು ಮಾಡ್ತಾರಲ್ವಾ. ಪಾಪ ಎಬ್ಸೋದು ಹೊಡಿಯೋದು ಮಾಡೋರು. ಏನ್ ಮಾಡೋದು, ಏನಾರ ಮತ್ತೆ ಊರಿಗೆ ಹೋಗ್ಬೇಕು ಅಂದ್ರೆ ದುಡ್ಡಿಲ್ಲ. ದುಡ್ಡು ಬರೇ 150 ರೂಪಾಯಿ ತಗೊಂಬಂದಿದ್ದು. ಏನ್ ಮಾಡೋದು ಅಂದ್ಬಿಟ್ಟು ತಲೆನೇ ಓಡ್ತಿಲ್ಲ. ಕೊನೆ ಒಂಥರ ಮಂಗ್ ತರ ಕೂತ್ಕೊಬಿಟ್ಟಿದ್ದೆ ಬಸ್ ಸ್ಟ್ಯಾಂಡಲ್ಲಿ. ಪಾಪ ಹೋಟ್ಲ್ ಕಡೆ ಎಲ್ಲ ಸೇರಿಸ್ತಾರೆ ಪ್ಲೋಕರ್ ಅಂತ. ಅವ್ರು ಬಂದು ಕೇಳಿದ್ರು ಕೆಲ್ಸಕ್ಕೆ ಬರ್ತೀನಪ್ಪ ಅಂತ. ಫಸ್ಟ್ ವಾಂಚಿಬಿಟ್ಟು ಊಟ ಮಾಡ್ಬಿಟ್ರೆ ಸಾಕಾಯ್ತು. ಹೊಟ್ಟೆ ಅಂದ್ರೆ ಶೀತೈತೆ. ಕೊನೆ ಏನು ಮಾಡೋದು, ಯಾರು ಕೇಳೋದು ಅಂದ್ರೆ ಯಾರು ಪರಿಚಯ ಇಲ್ಲ, ಏನಿಲ್ಲ. ಕೊನೆ ಆಮೇಲೆ ಫಸ್ಟ್ ಹೋಟ್ಲಿಗೆ ಏನು ಕೆಲಸ ಮಾಡ್ತೀವಿ, ಏನಾರ ಒಂದು ಕೆಲಸ ಮಾಡ್ತೇನೆ ನಾನು. ಫಸ್ಟು ಊಟ ಮಾಡಿಬಿಟ್ಟೆ. ಊಟ ಮಾಡಿಬಿಟ್ಟು ಪ್ಲೇಟ್ ತೊಳೆಯಕ್ಕೆ ಹಾಕಿದ್ರು. ಪ್ಲೇಟ್ ತೊಳೆಯೋದು ಏನೋ ಒಂದು ಕೆಲಸ ಅಲ್ವ, ಮಾಡ್ಲೇಬೇಕು. ಕೆಲಸ ಅಂದ್ಮೇಲೆ ಬಾತ್ರೂಮ್ ತೊಳೆಯೋದು ಅದು ಒಂದು ಕೆಲಸ, ಎಲ್ಲ ಒಂದೇನೆ. ಅದಕ್ಕೆಲ್ಲ ನ್ಯಾಚಿಕೆ ಬಿಟ್ಕೊಬಾರ್ದು. ಬರಕ್ ಬಂದಿನಿ ಒಂದು 2-3 ತಿಂಗಳ ಮಾಡಿ ಹೋಗ್ಬಿಡೋಣ ಅಂದ್ಬಿಟ್ಟು ಕೆಲಸ ಮಾಡಿದೆ. ಚೆನ್ನಾಗೆ ಮಾಡಿದೆ. ಅವರು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಅವಾಗಿಂದ ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ಈಗ ನೀವು ರೀಲ್ಸ್ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಮಾಡೋದು? ಉಪೇಂದ್ರ ಸರ್ ಅವ್ರ ಸ್ಟೈಲಲ್ಲಿ? ಅವ್ರ ಸ್ಟೈಲಲ್ಲಿ ನಾನು ಈ ಪಿಕ್ಚರ್ ರಿಲೀಸ್ ಆಯ್ತು ಗೊತ್ತಾ, ಸೂಪರ್ ಆಯ್ತು. ಈ ಪಿಕ್ಚರ್ ನೋಡೇ ನನಗೆ ಅರ್ಧ ರಿಲೀಸ್ ಆಗಿ ಸುಮಾರು ಒಂದು 10 ವರ್ಷ ಮೇಲೆ. ನಾವು ಹುಟ್ಟೇ ಇರ್ಲಿಲ್ಲ ಬಿಡಿ, ಪಿಕ್ಚರ್ ರಿಲೀಸ್ ಆಗಿ ನಾವು ಹುಟ್ಟೇ. ನೀವು ಈ ವೇಷ ಹಾಕಿ ಎಷ್ಟು ವರ್ಷ? ವೇಷ ಹಾಕಿ 1 ವರ್ಷ 2 ವರ್ಷ ಆಯ್ತು ಅಷ್ಟೇ. 2 ವರ್ಷ ಆಯ್ತು. 2 ವರ್ಷ. ಟಿಕ್ಟಾಕ್ ಅದಕ್ಕೆಲ್ಲ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದು. ಇದು ಒಳ್ಳೆ ಕತೆ ಐತಲ್ಲ, ಅದು ಹೆಂಗ್ ಮಾಡೋದು? ಈ ತರ ಎಲ್ಲ ಮಾಡ್ತಾರಲ್ಲ, ಕ್ಯಾಮ್ರಾ ಸೆಟ್. ನಮ್ಮ ಫ್ರೆಂಡ್ ಕೇಳಿದೆ, ಈ ತರ ಎಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ, ಹೆಂಗ್ ಮಾಡೋದು ಅದನ್ನು? ನಿನಗೇನಕ್ಕ ಕೆಲಸ ಮಾಡೋ ಅಂದ. ಹೌದಾ, ಈ ತರ ಮಾಡ್ರಿ ಹೆಂಗ ಅಂತ ಕೇಳಿದ್ಕೆ ಹಿಂಗ್ ಮಾಡಲ್ಲ ಅಂದ್ಬಿಟ್ಟು ನಾನು ಇನ್ನೊಬ್ಬ ಮೊಬೈಲ್ ಇರ್ತಾರಲ್ಲ ಕ್ಯಾಮ್ರಾ ಸೆಟ್ ಇಟ್ಕೊಂಡ್ರೆ ಅವ್ರು ಕೇಳಿದೆ, ಅಣ್ಣ ಈ ತರ ಎಲ್ಲ ರೀಲ್ಸ್ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತಾರಲ್ಲ ಅದು ಹೆಂಗೆ ಅಂದೆ. ಅದಕ್ಕೊಂದು ಆಪ್ಸ್ ಬರತ್ ಕಣ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಅಂದ್ರೆ ಏನು ಅಂದೆ. ಡೌನ್ಲೋಡ್ ಅಂದ್ರೆ ಅದನ್ನ ಒಳಗಡೆ ಮೊಬೈಲ್ ಒಳಗಡೆ ತಳಗಬೇಕು ಅಂದ್ರು. ಬಿಡಿಸಿ ಹೇಳಿದ್ರು. ಹೌದಾ, ಈ ತರ ಎಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ ಅದು ಯಾವ ತರ ಇದ್ ಮಾಡೋದು ಅಂದ್. ನಿಂಗೆ ಯಾವ ಸಾಂಗ್ ಬೇಕು ಆ ತರ ಮಾಡ್ಕೋಬಹುದು ಅಂದ್. ಹೌದಾ, ಮೊಬೈಲಾಗ ಬರತ್ತಾ ಅಂದ್. ಮೊಬೈಲಲ್ಲೇ ಬರತ್ತೆ, ನೀನೆಲ್ಲ ಇದ್ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು. ಹೌದಾ ಅಂದ್. ಸರಿ ಅಂದ್ಬಿಟ್ಟು ಒಂದು ಮೊಬೈಲ್ ಕ್ಯಾಮ್ರಾ ಸೆಟ್ ಅವಾಗ ಒಂದು 10,000 ರೂಪಾಯಿ. ಅವಾಗ ರ್ಯಾಮ್ ಗೇಮ್ ಎಲ್ಲ ಜಾಸ್ತಿ ಬೇಕು ಅಂತ ಇರಲ್ಲ, ಒಟ್ಟು ರೀಲ್ಸ್ ಮಾಡಾಕ್ಬೇಕು. ಹೌದಾ, ಮೋಜಲ್ಲಿ ಒಬ್ಬನೇ ರೂಮಲ್ಲಿ ಕುತ್ಕೊಂಡು ತೈ ಎತ್ತಕ್ಕ ಮಾಡ್ತಿದ್ದೆ. ಅದ್ ನ್ಯಾಚಿಕೆ ಆಗೋದು. ಹೊರಗಡೆ ಬರಕ ಪಬ್ಲಿಕ್ ಅಲ್ಲಿ ಇವಾಗ ಬಿಡೋ ತಲೆನೇ ಕೆಡ್ಸಿಂಕಲ್ಲ, ಗೊತ್ತಲ್ಲ ಸ್ಟಾರ್ಟಿಂಗ್ ಆಗಿ ಏನ್ ಮಾಡೋದು ಅಂದ್ಬಿಟ್ಟು ಒಳಗಡೆನೆ ಮಾಡ್ತಾ ಇದ್ದೆ. 4 ಗೋಡೆ ಮಧ್ಯ ಮಾಡ್ರಿ ಹೆಂಗ್ ಗೊತ್ತಾಗತ್ತೆ? ಸ್ವಲ್ಪ ಆಚೆ ಮಾಡ್ಬೇಕು ಅಂತ. ಆಚೆ ಮಾಡಿದ್ರೆ ಜನ ಎಲ್ಲ ನೋಡ್ತಾವ್ರೆ. ಆಗಲ್ಲ, ಮೊಬೈಲ್ ಇಟ್ಬಿಟ್ಟು ಮತ್ತೆ ಒಂದ್ 2 ಫೋನ್ ಹಂಗೆ ಎತ್ಕೊಬಿಟ್ರು. ಇವಾಗ ಸ್ಟ್ಯಾಂಡ್ ಇಟ್ಕೊಂಡು ನೈಟ್ ಕಬ್ಬಕ್ ಮುಂಜಾನೆ ಅದಾರಲ್ಲ ಅವರೇ ಒಂದು ಪಾಯಿಂಟ್ ಕೊಟ್ಟಿರು. ನೋಡಮ್ಮಗ ನೀನ್ ಮೊಬೈಲ್ ತಗೊಂಡು ಕೆಲಸ ಮಾಡ್ತಿರೋ ಹೋಟ್ಲಲ್ಲಿ ಕೆಲಸ ಮಾಡು, ಇದಕ್ಕೆಲ್ಲ ಹಿಡಿದು ಮಾನ ಮರದಿ 2 ಬಿಟ್ಟು ಬಿಡ್ಬೇಕು. ಒಂದ್ ಸಕ್ಸಸ್ ಪ್ರಯತ್ನ ಅನ್ನೋದು ಒಂದ್ ಇರ್ಬೇಕು. ಅವರೇ ಒಂಥರ ದೇವ್ರು ಅನ್ನಂಗೆ ಹೇಳ್ಬೇಕು. ನಂಗೆ ಫಸ್ಟ್ ಟರ್ನಿಂಗ್ 11 ಗಂಟೆ ರಾತ್ರಿ ಹೋಯ್ತು. ನಾವು ನಾನು ಕಬಾಬ್ ಮುಂಜಾನೆ ಮೀಟ್ ಆಗ್ಬೇಕು. ಇವತ್ತು ಏನ್ ಮಾಡ್ತೀವಿ ಗೊತ್ತಿಲ್ಲ, ಅವತ್ತು ಹತ್ಬೇಕು ಅಂದೆ. ಓನರ್ ಕೈ ಬೈಸ್ಕಿಂದ್ರು ಪರವಾಗಿಲ್ಲ, ಹೋಗೋಣ ಅಂದೆ. ಕೊನೆಗೆ ಬಂದ್ಬಿಟ್ಟು ಮುಂಜಾನೆಗೆ ಅದೇ ಯಾವ ಸಾಂಗ್ ಮಾಡೋಣ ಅಂತ ನನಗೆ ಫುಲ್ ನ್ಯಾಚಿಕೆ. ಏನು ಮಾಡೋದು, ಹಿಂಗೆಲ್ಲ ಬರ್ತಾರ, ಈ ಥರ ಎಲ್ಲ ಮಾಡ್ಬೇಕಂದೆ. ಬಟ್ಟೆನ ಅಂದ್ರು. ಉಪೇಂದ್ರ ಸರ್ ಸಾಂಗ ನನ್ನ ನ್ಯಾಕಂಕಾಟಿಯೇ ಆ ಸಾಂಗಲ್ಲಿ ಮಾಡಿದ್ದು. ಕೊನೆಗೆ ಏನು ಮಾಡೋದು ಅಂದ್ಬಿಟ್ಟು ನನಗೆ ಭಯ ಮಾಡ ಅಂತಂದ್ರು ನಮ್ಮ ಬಾಸ್. ಆಮೇಲಿಂದ ಧೈರ್ಯ, ಮಾನ ಮರದಿ ಏನೂ ಇಲ್ಲ. ಎಷ್ಟೇ ಜನ ಇರಲಿ ಮಾಡ್ಬೇಕಾ, ಮುಂದೆ ಬರ್ಬೇಕಂತ ಪ್ರಯತ್ನ ಇರಲೇಬೇಕು ಸರ್. ಪ್ರಯತ್ನ ಇಲ್ಲ ಅಂದ್ರೆ ಏನೂ ಆಗಲ್ಲ. ಈಗ ಅದಕ್ಕೆ ಈ ತರ ಮಾಡ್ತಾ ಇದ್ದೀನಿ. ಸೊ ಆವಾಗಿಂದ ಹಿಂಗಾಯ್ತು. 2 ವರ್ಷ ಆಯ್ತು. 2 ವರ್ಷ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಜನ ಇದಾರೆ ಫಾಲೋವರ್ಸ್? ಒಂದ್ರಾಗ 62,000 ಇತ್ತು. ಅದು ಇಲ್ಲಿ ಕುರ್ಬರಳ್ಳಿ ನನ್ನ ತಂಗಿ ಮನೆಗೆ ಹೋಗಿದ್ದೆ ಅವಾಗ. ಅವ್ನು ಇನ್ಸ್ಟಾಗ್ರಾಮು ಯೂಟ್ಯೂಬರ್ ಅವನು. ಈಗ ಪಿಕ್ಚರ್ ಎಲ್ಲ ರಿಲೀಸ್ ಆಗತ್ತಲ್ಲ, ಅದು ಬಂದು ಕ್ಯಾಮ್ರಾ ಡೇ ಅವನು. ಅವನು ಏನ್ ಮಾಡ್ಬಿಟ್ಟ, ನಂದು ನಿಂದು ಒಂದು ವಿಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ನಾನ್ ಏನ್ ಮಾಡ್ಬಿಟ್ಟೆ ಗೊತ್ತಿರಲಿಲ್ಲ. ಈಗ ನನ್ ಫೋನ್ ತಗೊಂಡ್ ಏನ್ ಮಾಡ್ಬಿಟ್ಟೆ, ಕೊಡೋ ನಂದು ನಿಂದು ವಿಡಿಯೋ ಹಾಡಿ ಹಾಕೋಣ ಅಂದ್ಬಿಟ್ಟ. ನಿನ್ ಕೈ ನಾ ಫೋನ್ ಕೊಟ್ಟೆ. ನೀನೇನ್ ಮಾಡ್ಬಿಟ್ಟೆ, ಅದು OTP ಬರತ್ತಲ್ಲ, OTP ಹೊಡ್ಕೊಂಡು ಲಾಕ್. 62,000 ಡಮ್. ಇನ್ಸ್ಟಾಗ್ರಾಮ್ ಮಾಡಿ ಅವ್ರು ಕದ್ಬಿಟ್ರು. ನಿಮ್ಗೆ ಗೊತ್ತಿಲ್ಲ ಅವ್ನು ಮಾಡ್ತಿಲ್ಲ ಅಂತ. ಯೂಟ್ಯೂಬರ್ ನಂಗೆ ಮೊಬೈಲ್ ಕೊಡ್ಬೇಕು ಅಂತಾನೆ ಗೊತ್ತಿಲ್ಲ. ಮೊಬೈಲ್ ಕೊಟ್ರಿ ಈ ತರ ಮಾಡ್ತಾರ ಅಂತ ಯಾರು ಹೇಳಿದ್ರೆ ನಾ ಕೊಡ್ತದಲ್ಲ. ಅವನೇನ್ ಮಾಡ್ಬಿಟ್ಟ, ನಾನು ನೀನು ಒಂದು ವಿಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ಇಸ್ಕೊಬಿಟ್ಟ. ನಾನು ಅಲ್ಲೇ ಹೋಗ್ತೀನಲ್ಲ, ಅವಾಗ ವಾರಕ್ಕೊಂದ್ಸರಿ 2 ವಾರಕ್ಕೊಂದ್ಸರಿ ನಮ್ಮ ತಂಗಿ ಮನೆಗೆ ಹೋಗ್ತೇನೆ. ಇಲ್ಲೇ ಕುರ್ಬರಳ್ಳಿ.
ಈಗ ಮತ್ತೆ ಬೇರೆ ಐಡಿ ಮಾಡಿಲ್ಲ. ಇದೆ ಬೇರೆ ಐಡಿ ಮಾಡಿದ್ದೀನಿ. ಈಗ ಅದರಲ್ಲಿ ಎಷ್ಟು ಇದ್ದಾರೆ ಫಾಲೋವರ್ಸ್? ಇನ್ನೊಂದು ಐಡಿಯಾ ಮಾಡಿದ್ರು ಪಾಪ ಫಾಲೋವರ್ಸ್ ಬರ್ತಾರೆ 21,000 ಇದೆ. ಇದೆ ಮಂಜಣ್ಣನ ಹತ್ರ ಇದೆ ಪಾಪ. 21,000 ಇಂದ 50,000, 1 ಲಕ್ಷ, 1 ಮಿಲಿಯನ್, 10 ಮಿಲಿಯನ್ ಆಗ್ಲಿ. ಬೆಂಗಳೂರು, ಕರ್ನಾಟಕ ಎಲ್ಲಾ ಕಡೆ ನೀವು ಇನ್ನು ಚೆನ್ನಾಗಿ ಬೆಳೀರಿ. ದೇವ್ರ ನಿಮ್ಗೆ ಒಳ್ಳೆ ಆಶೀರ್ವಾದ ಮಾಡ್ಲಿ. ಸರಿ, ಹೆಂಗೋ ಮತ್ತೆ ಈಗ ಮದುವೆಗಿದ್ದೀವಲ್ಲ ಇಲ್ಲ, ಮೇನ್ ಇಂಪಾರ್ಟೆಂಟ್ ದುಡ್ಡು ಇದ್ರೇನೆ. ಈಗ ಎಷ್ಟು ವಯಸ್ಸು ನಿಮ್ಗೆ? ಈಗ ಆಯ್ತು 20ರಿಂದ 30 ಆಗೋದು. ಈಗ ಆಗ್ಲಾ ಮುಗ್ದೋಗಿದೆ ಕತೆ ಡಮ್ಮೆ. ಅಲ್ಲ, ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ರೆ ಇಲ್ವಾ? ಮದುವೆ ಮಾಡ್ಕೋಬೇಕಂತ ದುಡ್ಡು ಅಲ್ಲ, ದುಡ್ಡಿರ್ಲಿ. ಈಗ ಯಾರೋ ಒಬ್ರು ಬಂದ್ಬಿಟ್ಟು ಸರಿ ನನ್ನ ಮದುವೆ ಆಗಪ್ಪ, ನಾ ಇಬ್ರು ಕಷ್ಟಪಟ್ಟು ಹೆಂಗ ದುಡ್ಕೊಂಡಿರೋಣ ಅಂದ್ರೆ ಹೋಯ್ತೀರಾ? ಹಂಗಾದ್ರೆ ಒಳ್ಳೆ. ಬೆಂಗಳೂರು ಹುಡುಗಿರ್ ಬೇಡ. ಬೆಂಗಳೂರು ಯಾಕಂದ್ರೆ ಹಾಯ್ ಬಾಯ್ ಅಂದ್ಬಿಡ್ತಾನೆ. ಇವತ್ತು ಬೇಡ, ಬೆಂಗಳೂರು ಊರ್ ಕಡೆ ಆದ್ರೆ ಸೆಟ್. ಅದೇ ಬಡವ್ರ ಹುಡುಗಿ ಆದ್ರೆ ಓಕೆ, ಅವ್ ಕಷ್ಟ ಸುಖ ಎಲ್ಲ ಗೊತ್ತಿರೋದು. ಬೆಂಗಳೂರ ಹಾಯ್ ಬಾಯ್ ಗೊತ್ತಲ್ಲ ಹಂಗೆ. ಸೊ ನಿಮ್ 3 ಹುಡುಗಿ ಯಾರು ಬಂದ್ಬಿಟ್ಟು ನಾನ್ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ, ಮದುವೆ ಆಗ್ಬಿಟ್ಟು ಜೀವನ ಮಾಡೋಣ ಕಷ್ಟಪಟ್ಟು ನಮ್ ಕಷ್ಟಕ್ಕೆ ಅವಳು, ಅವಳ ಕಷ್ಟಕ್ಕೆ ನಾವು ಅಂದ್ರೆ ಓಕೆ. ಓಕೆ, ಟಾಟಾ ಬಾಯ್ ಬಂದು ನಂಗೆ ಇಷ್ಟ ಆಗಲ್ಲ. ಈಗ ನಿಮ್ಗೆ ಎಲ್ಲ ಅಭ್ಯಾಸಗಳೇನಾದ್ರು ಇದೆಯಾ? ಎಣ್ಣೆ ಹೊಡಿಯೋದು, ಎಣ್ಣೆ ಗಿಣ್ಣೆ ಎಲ್ಲ ನನಗೆ ಒಂದೇ ಒಂದು ಚಟ. ನಮ್ ಬಾಸ್ ರೀಲ್ಸ್ ಡ್ಯಾನ್ಸ್ ಮಾತ್ರ ಮಿಸ್ ಮಾಡಲ್ಲ. ಒಟ್ನಲ್ಲಿ ರೀಲ್ಸ್ ಹುಚ್ಚು ನಿಮ್ಗೆ ಅಷ್ಟೇ, ಬೇರೆ ಏನು ಹುಚ್ಚಿಲ್ಲ? ಬೇರೆ ಏನಿಲ್ಲ. ಓಕೆ, ಅದೊಂದು ಹುಚ್ಚು. ಫೋನ್ ಇಲ್ದೇ ಇರೋದಕ್ಕೆ ಕೈಯೆಲ್ಲ ನಡ್ತಾ ಇದೆ. ಗಡ ಅಂತ ಅಂದ್ರೆ ಇವ್ರದೊಂದು ಫೋನ್ ಇತ್ತು ಹಳೇದು ಪಾಪ, ಅದ್ರಲ್ಲಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ರು. ಮೇಸ್ಟಿಕ್ ಬಸ್ ಸ್ಟಾಪ್ ಅಲ್ಲ ಕಳ್ದೋಗಿದ್ದು ಎಲ್ಲ ನಮ್ಮ ಸಾಗರದಲ್ಲಿ ಬಿಡೋದು. ಸರಿ, ಇವರೆಲ್ಲ ಊರಿಗೆ ಹೋಗುವಾಗ ಬಸ್ ಸ್ಟಾಪ್ ಅಲ್ಲಿ ಫೋನ್ ನ ಪಿಕ್ ಪಾಕೆಟ್ ಮಾಡ್ಬಿಟ್ಟಿದ್ದಾರೆ. ಸೊ ಆವತ್ತಿಂದ ಫೋನ್ ಕಳ್ದೋಗಿ ಎಷ್ಟು ದಿವಸ ಆಯ್ತು? ಏನಂದ್ರೆ 2-3 ತಿಂಗಳಾಯ್ತು. 2 ತಿಂಗಳಾಯ್ತು. ಸೊ ಇವ್ರು ಯಾವಾಗ್ಲೂ ರೀಲ್ಸ್ ಮಾಡಿ ಬಿಡೋರು, ಫೋನ್ ಇಲ್ದೇ ಇರೋದಕ್ಕೆ ರೀಲ್ಸ್ ಮಾಡಕ್ ಆಗ್ತಾ ಇಲ್ಲ ಅಂತೆ. ಸೊ ಅದಕ್ಕೆ ನೋಡೋಣ, ಇನ್ ಕೇಸ್ ಏನಾದ್ರು ಈ ವಿಡಿಯೋ ಚೆನ್ನಾಗಿ ಹೋಗಿ ಇದ್ರಲ್ಲಿ ಏನಾದ್ರು ಅಮೌಂಟ್ ಬಂದ್ರೆ ನಾನು ಸ್ವಲ್ಪ ಇವ್ರಿಗೆ ಕೊಡ್ತೀನಿ ಫೋನ್ ತಗೊಳಕ್ಕೆ. ಒಂದ್ ವೇಳೆ ನೀವು ಉಪೇಂದ್ರ ಫ್ಯಾನ್ಸ್ ಯಾರು ಇದ್ರೆ ಇವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ನೀವೇನ್ ಮಾಡ್ಬೇಕಂದ್ರೆ, ಇವ್ರಿಗೆ ನಿಮ್ ಕೈಲಿ ಆಗಿದ್ದು ಏನಾದ್ರು ಹೆಲ್ಪ್ ಆದ್ರೆ ಒಂದು 100 ರೂಪಾಯೋ, 50 ರೂಪಾಯೋ, ಅಥವಾ ಒಂದು 500 ರೂಪಾಯೋ, 1000 ರೂಪಾಯೋ, ನಿಮ್ಮ ಒಂದು ಶಕ್ತಿ ಎಷ್ಟಿದೆಯೋ ಅಷ್ಟಕ್ಕೆ ನೀವೇನಾದ್ರು ಕೊಟ್ರೆ ಇವ್ರಿಗೆ ಅಂತ, ಇವ್ರು ಫೋನ್ ತಗೊಳಕ್ಕೆ ಅಂತ ನೀವೇನಾದ್ರು ಸ್ಪಾನ್ಸರ್ ಮಾಡಿದ್ರೆ ಆ ದುಡ್ಡನ್ನ ಮತ್ತೆ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಹಾಕ್ಬಿಟ್ಟು ಇವ್ರಿಗೆ ಒಂದು ಫೋನ್ ಇಸ್ಕೊಡ್ತೀನಿ. ಸೊ ಇದು ನೀವು ಕಳ್ಸಿದ್ರೆ ಮಾತ್ರ. ಆಮೇಲೆ ನಾನು ಕಷ್ಟಪಟ್ಟು ಕೊಡೋಕ್ಕಾಗಲ್ಲ, ಯಾಕಂದರೆ ನನ್ನ ಪರಿಸ್ಥಿತಿನೂ ಅಷ್ಟೇ ಇರುತ್ತೆ. ನೀವು ಒಂದು ವೇಳೆ ಏನಾದ್ರು ಕೊಟ್ಟರೆ ಅದ್ರ ಜೊತೆಗೆ ಸೇರಿಸಿ ನಾನು ಇವ್ರು ಸ್ವಲ್ಪ ಕೊಡ್ತೀನಿ. ಸೊ ನಿಮ್ಮ ಕೈಲಾದರೆ ಹೆಲ್ಪ್ ಮಾಡಿ, ಸರಿನಾ ಬ್ರದರ್? ಅವ್ರು ಯಾರು ಒಂದು ವೇಳೆ ಕಳ್ಸಿದ್ರೆ ನಾನು ನಿಮ್ಗೆ ಕೊಡ್ತೀನಿ. ಓಕೆ ಸರ್, ಸರಿನಾ? ಧನ್ಯವಾದಗಳು. ಖಂಡಿತ ಇರಲಿ. ಸೊ ಇವಾಗ ಇವ್ರಿಗೂ ಪಾಪ ಕೆಲ್ಸಕ್ಕೆ ಟೈಮ್ ಆಯಿತು, ಕೆಲ್ಸಕ್ಕೆ ಹೋಗ್ಬೇಕು. ಸೊ ಇವ್ರಿಗೆ ನಾವು ಮೂವಿ ಇಂಟರ್ವ್ಯೂ ಮಾಡ್ಬೇಕಂತ ಕರೆದಿದ್ದು ಹ್ಯಾಪಿಯಾಗಿದೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಪಾಪ ಇವರು ನೋಡಿ ಮಾತಾಡಿದ್ದಾರೆ. ಎಲ್ಲ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಎಲ್ಲರಿಗೂ ಶೇರ್ ಮಾಡಿ. ನನ್ನ ಫೋನ್ ಕದ್ದು ನೀವು ಫಸ್ಟ್ ಶೇರ್ ಆಗುತ್ತೆ. ಓಕೆ, ಯಾಕಂದ್ರೆ ನೋಡಿ ಹೊಟ್ಟೆ ಹುರ್ಕು ಬಣ್ಣ ಬೇಜಾರಾಗತ್ತೆ. ಏನು ಮಾಡ್ತೆ ಆ ಒಮ್ಮಿಂಟಲ್ಲಿ ಬೇಜಾರಾಗತ್ತೆ. 1-2 ರೂಪಾಯಿ 30,000 ರೂಪಾಯಿ ಫೋನು ಹೋಗ್ಲಿ ಬಿಡಿ, ಏನು ಮಾಡೋಕ್ಕಲ್ಲ. ಎಷ್ಟು ವರ್ಷ ಕಷ್ಟಪಟ್ಟಿದ್ರ ಫೋನ್ ತಗೊಳಕ್ಕೆ? ಫೋನ್ ಏನು ತಗೊಳಕ್ಕೇನು 2-3 ತಿಂಗಳ ಸಾಕದು. 3 ತಿಂಗಳ ಏನು 15,000 ಸಾವಿರ 500 ರೂಪಾಯಿ ಅಂದ್ರೆ 15,000. ಒಂದು 3 ತಿಂಗಳದೊಳಗೆ ಫೋನ್ ಬರುತ್ತೆ. ಊಟ ಗಿಟಾರ ಬಿಟ್ಟಿರ್ಬೇಕಲ್ಲ? ಊಟ ಗಿಟ ಎಲ್ಲ ಬಿಟ್ಟು ಇರ್ಬೇಕು. ಏನು ಮಾಡೋಕ್ಕಾಗತ್ತೆ, ಹೋಗಿದ್ದೋಯ್ತು. ಮಸ್ತ್ ಮಜಾ ಮಾಡಿ. ಒಳ್ಳೇದಾಗ್ಲಿ, ಹೊರಟ್ ಬನ್ನಿ.